ब्रेक के बाद एक बार पुनः सी न्यूज भारत पर आपका स्वागत है। खबर कर्नाटक से है, जहां अथनी तहसील के स्पोर्ट्स क्लब में पूर्व डिप्टी सीएम लक्ष्मण सवदी की अध्यक्षता में कांग्रेस कार्यकर्ताओं की एक बैठक का आयोजन किया गया, जहां कहा गया कि 10 महीनों में कांग्रेस पक्ष द्वारा अथनी मत क्षेत्र के विकास के लिए अनेक विकास कार्य के लिए योजनाओं को लाया गया है। आने वाले दिनों में क्षेत्र के लिए कृषि कॉलेज और मिनी विधान शौध निर्माण करने का उद्देश्य है, यानी कि लगभग यहां पर यह कार्य किया जाएगा। साथ ही लोगों से यह अपील की गई कि कांग्रेस उम्मीदवार कुमारी प्रियंका जारकिहोली को जिताने के लिए ज्यादा से ज्यादा संख्या में मत दें। बीदर गुलबर्गा ಗೆಲ್ತೀವಿ, ಕೊಪ್ಪಳ ಗೆಲ್ತೀವಿ, ಚಿತ್ರದುರ್ಗ ಗೆಲ್ತೀವಿ, ತುಮಕೂರು ಗೆಲ್ತೀವಿ, ಚಿಕ್ಕಬಳ್ಳಾಪುರ ಗೆಲ್ತೀವಿ, ಕೋಲಾರ ಗೆಲ್ತೀವಿ। ಈಗ ಸೋಮಣ್ಣವರು ನಿಲ್ಲಿಸಾರಲ್ಲ, ಇದು ಪರಮ ಪೂಜ್ಯ ತಂದೆಯವರು ಏನೇನು ಪ್ಲಾನ್ ಅದ ಅವೆಲ್ಲ ಸರಿ ಮಾಡಾಕ್ತಾರೆ। ಅವ್ರ ಬಗ್ಗೆ ಏನೋ ಟೀಕಾ ಮಾಡೋದು ಬೇಡ। ಒಬ್ಬರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅಂದಾಗ ಚೆನ್ನಾಗಿ ನೀವು ಮನೆಗಳಿಗೆ ಹೋಗಬೇಕು, ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಅಭ್ಯರ್ಥಿನ ಇಡೀ 8 ಕ್ಷೇತ್ರದೊಳಗೆ ಅತಿ ಹೆಚ್ಚು ಮತಗಳು ಬಂದಿರತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಅದು ಅಥಣಿ ಕ್ಷೇತ್ರ ಅಂತ ಹೇಳಿ ಹೆಸರು ಬಂದಿದ್ದಾಗ ಅದು ನಿಮ್ಮೆಲ್ಲರಿಗೂ ಕೂಡ ಗೌರವ, ನಮ್ಮೆಲ್ಲರಿಗೂ ಗೌರವ ಮತ್ತು ಪಕ್ಷಕ್ಕೂ ಒಂದು ಶಕ್ತಿ ಬಂತು। ಪಕ್ಷಕ್ಕೆ ಒಂದು ಶಕ್ತಿ ಬಂದಾಗ ಅದರ ಜೊತೆಗೆ ಹೆಚ್ಚು ಮತಗಳು ಬಂದಾಗ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ತರಲಿಕ್ಕೂ ಸಾಧ್ಯ। ನೀವು ಯಾರು ಅವ್ರೇನು ಹೇಳಾಕತ್ತಾರಲ್ಲ, ಈ ಅಮ್ಮಾಜೇಶ್ವರಿ ಕೊಟ್ಟಲಿಗೆ ನಾವು ತಂದು ಎಲ್ಲ ಕಡೆ ಭಾಷಣ ಮಾಡಾಕ್ತಾರೆ, ಅದಕ್ಕೆ ಏನೋ ಕೌಂಟರ್ ಮಾತಾಡಕ್ಕೆ ಹೋಗಿ ಸಮೇತ ಬಿಡ್ರಿ। ಅವ್ರು ಇದನ್ಯಾಗ ಏನಾಗ್ಯಾವಲ್ಲ ಎಲ್ಲ ಉಮೇಶ್ ಅಣ್ಣನಿಂದ ಆಗ್ಯಾವತ್ತಿ ಅಂತ ಹೇಳಿಬಿಡ್ರಿ ಸಾಕು। ಯಾಕೆ ಕ್ಷೇತ್ರದಲ್ಲಿ 8 ಕ್ಷೇತ್ರಕ್ಕಿಂತಲೂ ಹೆಚ್ಚು ಮತಗಳು ಬರ್ತಕ್ಕಂಥ ಸಾಧ್ಯತೆ ಯಾವ್ದಾರ ಒಂದು ಕ್ಷೇತ್ರದಾಗಿದ್ರೆ ಅದು ಅಥಣಿ ಕ್ಷೇತ್ರ। ಯಾಕಂತಂದ್ರೆ ಭಾಳ ದಿವಸ ಆಗಿಲ್ಲ ಇದು, ಒಂದು ವರ್ಷ ಇಲೆಕ್ಷನ್ ಮುಗಿದು ಒಂದು 4-5 ವರ್ಷ ಆಗೋಣ, ಅದು ಆಡಳಿತದ ವಿರೋಧದಲ್ಲಿ ಇಲ್ಲ ಮಾಡಿ ಸಾವುಕಾರನ ತೆಗೆದು ನಮ್ಮ ಕಡೆ ಮಾರಿನ ಮಾಡಲಿಲ್ಲ, ಬರೀ ಆ ಕಡೆ ಮಾತಾಡ್ಕೊತ ಹಗಲು ರಾತ್ರಿ ಚಪ್ಪಲ್ ಹಾಕ್ಕೊಂಡು ಓಡಾಡಿದ್ದೀವಿ, ನಮ್ಮನ್ನೇನು ಮಾತಾಡ್ಸಲಿಲ್ಲ। ಇದು ಯಾವಾಗ 4-5 ವರ್ಷ ಆಗುತ್ತೆ ಅವಾಗ ಬರ್ದು ಮಾಡಿ ಗಾಡಿಯಾಗ ಹೊಂಟಿದ್ದ ನಮಸ್ಕಾರ ಎಣ್ಣೆ ಗ್ಲಾಸೇ ಇಳಿಸಲಿಲ್ಲ, ಹಂಗೆ ಡ್ರೈವರ್ ಕೂಡ ಮಾತಾಡಿ ಡ್ರೈವರ್ ಮಗ ಹಾಕ್ಲಿಲ್ಲ ಹೊಟ್ಟು ನಾನು ಹೇಳಿಲ್ಲ, ಇನ್ನೂ ಮಾತಾಡಿಸಿಲ್ಲ, ಇನ್ನೂ ಏನೋ ಅದೆಲ್ಲ ತಿಳಿಂತೀವಿ। ಎಲ್ಲಿ ಇರ್ತೀವಿ ಅಲ್ಲಿ ಜನ ನಮಗೆ ಗೌರವಪೂರ್ವಕ, ಅದಕ್ಕೆ ದಯಮಾಡಿ ನಾವೆಲ್ಲೇ ಹೋದರೂ ಸಹಿತ ಚಿದು ಇರ್ತವೆ, ಇಡೀ ಟೀಮ್ ಇರ್ತದೆ। ಆಮೇಲೆ ಸಾಕಷ್ಟು ಚುನಾವಣೆಗಳು ಮಾಡಿರ್ತಕ್ಕಂಥ ಪರಿಣಿತರು ನಮ್ಮಲ್ಲಿ ಅದಾರ, ಇಲ್ಲಂತ ಒಂದೊಂದು ಟೀಮ್ ಮಾಡ್ಕೊಂಡು ಮಾಡಿರಿ। ಆಮೇಲೆ ಅಂತ 6 ಜಿಲ್ಲಾ ಪಂಚಾಯತ್ ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ದೀನಿ 6 ಕಡೆ ಬರಬೇಕು ಅಂತ। ಒಂದೊಂದು ಜಿಲ್ಲಾ ಪಂಚಾಯತಿ ಏರಿಯಾದೊಳಗೆ ಎಷ್ಟು ಹಳ್ಳಿಗಳು ಬರ್ತಾವೋ ಅಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಮತದಾರರನ್ನ ಎಲ್ಲರನ್ನೂ ಒಂದು ಕಡೆ ಸೇರಿಸಿ 6 ಸಭೆಗಳನ್ನು ಮಾಡಿ, 6 ಸಭೆ ಅಂದರೆ 3 ದಿವಸ ಆಗುತ್ತೆ। ಏನು ಪ್ರಸಂಗ ಬಂದರೆ 2 ಆಗುತ್ತೆ, ಮುಂಜಾನೆ 1 ಸಾಯಂಕಾಲ 2 ಮಾಡೋದು, 2 ದಿವಸ ಮುಗಿತಾವೆ। ಮತ್ತು ನಮಗೆ ಬೇರೆ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ವ್ಯತ್ಯಾಸ, ನಮ್ಮ ಕ್ಷೇತ್ರದೊಳಗೆ ಏನಂದ್ರೆ ಪೂರ ಚೈನ್ ಅದ। ಈಗ ಇಷ್ಟೆಲ್ಲ ಮಂದಿ ಬಂದಾರ ಪೂಜಾದವರು, ಹೆಂಗೆ ಬಂದವರು ಏನು ಮನೆಗೆ ಹೋಗಿ ತಿರ್ಗಾಡಿ ಹೇಳಿರಿ, ಒಂದು ಚೈನ್ ಅದ। ಒಂದು ಕಡೆ ಒಂದು ಬಟನ್ ಬಡಿದ್ರೆ ಅದು ಅಂಡರ್ಗ್ರೌಂಡ್ದಾಗ ಬಟನ್ ಬಡಿದ್ರೆ ಅದು ಮ್ಯಾಗಿಂದ 5ನೇ ಫ್ಲೋರ್ದಾಗಿಂದ ಹೆಂಗೆ ಲಿಫ್ಟ್ ಬರ್ರ ಅಂತ ಬರ್ತೈತಲ್ಲ, ಅದು ಸರ್ಕದ चैन ಒಂದು ಕಡೆ। कर्नाटक से सी न्यूज संवाददाता रमजान मुजावर की रिपोर्ट। फिलहाल इस खबर में बस इतना ही। एक छोटे से ब्रेक के बाद पुनः हाजिर होंगे कुछ और खबरों के साथ। बने रहें सी न्यूज भारत के साथ, हर खबर आपके साथ, आपके हाथ।